ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ವಿಚಾರ. ಸಿಎಂಗೆ ಕೈಕೊಟ್ಟ ಆರೋಗ್ಯ. ಸಿದ್ದರಾಮಯ್ಯ ಕರಡು ಬಿಲ್ ಅಂತಿಮ ಮಾಡಿದ ಮೇಲೆಯೇ ಸುಗ್ರೀವಾಜ್ಞೆ ಜಾರಿಯಿಂದ ಪರಮೇಶ್ವರ್. ರಥಸಪ್ತಮಿ ಪ್ರಯುಕ್ತ ಹಾಸನದಲ್ಲಿ ನಡೆಯಲಿದೆ ಸೂರ್ಯ ನಮಸ್ಕಾರ. 108 ಸೂರ್ಯ ಮಂತ್ರಗಳೊಂದಿಗೆ ಜರುಗಲಿರುವ ಕಾರ್ಯಕ್ರಮ. ಸಾರ್ವಜನಿಕರಿಗೂ ಭಾಗವಹಿಸಲು ಅವಕಾಶ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ ಡಾಲು ರವಿ. ಸೋತು ಮುಗ್ಗರಿಸಿದ ಶಾಸಕ ಎಚ್.ಡಿ. ಮಂಜು. ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ. ಸಿಎಂ ಸಿದ್ದರಾಮಯ್ಯ ಕರಡು ಬಿಲ್ ಅಂತಿಮ ಮಾಡಿದ ಕೂಡಲೇ ಸುಗ್ರೀವಾಜ್ಞೆ ಜಾರಿಯಾಗಲಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಜಾರಿ ಮಾಡುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸುಗ್ರೀವಾಜ್ಞೆ ಇವತ್ತು ಆಗಬಹುದು ಅನಿಸುತ್ತದೆ. ಸಿಎಂಗೆ ಆರೋಗ್ಯ ತೊಂದರೆ ಇದೆ. ಕರಡು ಬಿಲ್ ಸಿಎಂ ನೋಡಬೇಕು, ಅವರು ನೋಡಿ ಸಹಿ ಹಾಕಬೇಕು. ಅವರು ಸಹಿ ಮಾಡಿ ಡ್ರಾಫ್ಟ್ ಕಳಿಸುತ್ತಾರೆ. ಅದಾದ ಮೇಲೆ ಸುಗ್ರೀವಾಜ್ಞೆ ಜಾರಿಯಾಗುತ್ತದೆ ಎಂದರು. ಈಗ ಇರೋ ಕಾನೂನಿಗೆ ಕೆಲವು ಕಾನೂನುಗಳನ್ನ ಸೇರಿಸುವ ಬಗ್ಗೆ ಚರ್ಚೆಯಾಗಿದೆ. ಹೊಸ ಕಾನೂನುಗಳನ್ನ ಸೇರ್ಪಡೆ ಮಾಡಿದ್ದೇವೆ. ಕರಡು ಪ್ರತಿ ನಾನು ನೋಡಿಲ್ಲ. ಸಿಎಂ ಸಹಿ ಆದ ಕೂಡಲೇ ಸುಗ್ರೀವಾಜ್ಞೆ ಫೈನಲ್ ಆಗಲಿದೆ ಎಂದು ತಿಳಿಸಿದರು. ರಥಸಪ್ತಮಿ ಪ್ರಯುಕ್ತ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫೆಬ್ರವರಿ 4ರಂದು 106 ಯೋಗ ಬಂಧುಗಳು ಸೇರಿ 108 ಸೂರ್ಯ ಮಂತ್ರಗಳೊಂದಿಗೆ 108 ಸೂರ್ಯ ನಮಸ್ಕಾರ ಸಮರ್ಪಣೆ ನಡೆಯಲಿದೆ. ಸಾರ್ವಜನಿಕರಿಗೂ ಭಾಗವಹಿಸಲು ಅವಕಾಶವಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ವಲಯ ಸಂಚಾಲಕರಾದ ಶೋಭಾ ಯೋಗರಾಜ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ಮಂಗಳವಾರ ರಥಸಪ್ತಮಿ ಪ್ರಯುಕ್ತ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ಲರೂ ಭಾಗವಹಿಸಬಹುದು ಎಂದರು. ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿ ಲಕ್ಷಾಂತರ ಯೋಗ ಬಂಧುಗಳ ಮಹಾಪರಿವಾರವಾಗಿ ಉಚಿತವಾಗಿ ಸಾವಿರಾರು ಯೋಗ ಶಿಕ್ಷಕರು ಜನರಿಗೆ ಆರೋಗ್ಯ, ಧನಾತ್ಮಕ ಚಿಂತನೆ, ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ಆದರ್ಶ ಕುಟುಂಬ ನಿರ್ವಹಣೆ ತರಬೇತಿ ನೀಡುತ್ತಿದ್ದಾರೆ. ಹಾಗೂ ಅಭ್ಯಂಜನ ಸ್ನಾನ ಸತ್ಸಂಗ, ಮಾತೃ ಭೋಜನ ಹಾಗೂ ಮಾತೃ ಪೂಜನ, ಸ್ನೇಹ ಮಿಲನ, ಆರೋಗ್ಯ ತಡೆಗೆ ಯೋಗ ನಡಿಗೆ, ಭಾರತ್ ಮಾತಾ ಪೂಜಾ, ಎಲ್ಲ ಹಬ್ಬ ಹರಿದಿನಗಳ ಆಚರಣೆ, ಲೋಕ ಕಲ್ಯಾಣಕ್ಕಾಗಿ ಪ್ರತಿದಿನ ಅಗ್ನಿಹೋತ್ರ ಯೋಗ ನಮಸ್ಕಾರಗಳಾದ ಗಣಪತಿ ನಮಸ್ಕಾರ, ಷಣ್ಮುಖ ನಮಸ್ಕಾರ, ಚಂದ್ರ ನಮಸ್ಕಾರ, ದುರ್ಗಾ ನಮಸ್ಕಾರ, ಶಿವ ನಮಸ್ಕಾರ, ಹನುಮ ನಮಸ್ಕಾರ ಹಾಗೂ ಸೂರ್ಯ ನಮಸ್ಕಾರ, ವಿಷ್ಣು ನಮಸ್ಕಾರಗಳನ್ನು ಹೇಳಿಕೊಡುತ್ತೇವೆ ಎಂದರು. ನಮ್ಮ ಸಮಿತಿ ಈಗ ಪ್ರಸ್ತುತ ಹಾಸನದಲ್ಲಿ ಸಮಿತಿಯಲ್ಲಿ ಹೇಳಬೇಕು ಅಂದರೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ. ಮೊದಲನೇದಾಗಿ ಸತ್ಸಂಗಗಳು ಇರುತ್ತೆ, ಭಜನೆ ಇರುತ್ತೆ, ಯೋಗದ ಜೊತೆಗೆ ಧ್ಯಾನ, ಪ್ರಾಣಾಯಾಮ ಇರುತ್ತೆ. ಅದರ ಜೊತೆಗೆ ಎಲ್ಲ ರೀತಿಯ ಹಬ್ಬ ಹರಿದಿನಗಳು, ಸಪೋಸ್ ಈಗ ಯುಗಾದಿ, ಸಂಕ್ರಾಂತಿ, ರಕ್ಷಾಬಂಧನ ಈ ಥರದ ಹಬ್ಬಗಳನ್ನೆಲ್ಲ ನಾವು ಸಾರ್ವಜನಿಕರ ಜೊತೆ ಸೇರಿ ಆಚರಣೆ ಮಾಡ್ತೀವಿ. ಮತ್ತು ಸಹಲ್ ಕಾರ್ಯಕ್ರಮ ಅಂತ ಒಂದು ಅಭ್ಯಂಜನ ಸ್ನಾನದ ಕಾರ್ಯಕ್ರಮ ಇರುತ್ತೆ. ಅದು ಕಾರ್ಯಕ್ರಮ ನೀವು ಬೇರೆ ಕಡೆ ಹೋದಾಗ ಅದಕ್ಕೆ 1000-2000 ಬಿಲ್ ಮಾಡ್ತಾರೆ. ಒಂದು ಅಭ್ಯಂಜನ ಎಣ್ಣೆ ಯಾವ ರೀತಿ ನಾವು ಹಚ್ಕೋಬೇಕು, ಯಾವ ಎಣ್ಣೆ ಯಾವ ಋತುವಿನಲ್ಲಿ ಹಚ್ಕೋಬೇಕು, ಯಾವ ರೀತಿ ನಾವು ಯಾವ್ಯಾವ ಅಂಗಾಂಗಕ್ಕೆ ಯಾವ ರೀತಿ ಮಾಲಿಷ್ ಮಾಡ್ಕೋಬೇಕು, ಇದನ್ನೆಲ್ಲ ತಿಳಿಸ್ಕೊಡುವಂಥದ್ದು ಒಂದು ಕಾರ್ಯಕ್ರಮ. ಅದೂ ಸಹ ಉಚಿತವಾಗಿರುತ್ತೆ. ನಮ್ಮ ಸಮಿತಿಯಲ್ಲಿ ಯೋಗ ಶಿಕ್ಷಣಕ್ಕೆ ಬಂದವರಿಗೆ ಯೋಗ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವರಲ್ಲೇನಾದರೂ ಆಸಕ್ತಿ ಇದ್ದರೆ ಅವರಿಗೆ ನಾವು ಇನ್ನೂ ಅದನ್ನು ಆಳವಾಗಿ ಅಧ್ಯಯನ ಮಾಡ್ಕೋಬೇಕು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನೂತನ ಆಡಳಿತ ಮಂಡಳಿಗೆ ಮಂಡ್ಯದ ಮೈ ಶುಗರ್ ಶಾಲಾ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ ಡಾಲು ರವಿ ಜಯಭೇರಿ ಬಾರಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳು ನೀಡಿದ ತೀರ್ಪಿನಲ್ಲಿ ಗೆದ್ದು ಬೀಗಿದ್ದಾರೆ. ಕೆಆರ್ಪೇಟೆ ಹಾಲಿ ಶಾಸಕರಾದ ಎಚ್.ಡಿ. ಮಂಜು 74 ಮತ ಪಡೆದು ಸೋಲನ್ನು ಅನುಭವಿಸಿದ್ದಾರೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದ ಡಾಲು ರವಿ 137 ಮತ ಪಡೆದುಕೊಂಡು ಭರ್ಜರಿ ಜಯಗಳಿಸಿದ್ದಾರೆ. ಗೆದ್ದ ಬಳಿಕ ಕೆಆರ್ಪೇಟೆ ತಾಲೂಕಿಗೆ ಆಗಮಿಸುತ್ತಿದ್ದಂತೆ ಡಾಲು ರವಿರವರ ಅಪಾರ ಬೆಂಬಲಿಗರು, ಹಿತೈಷಿಗಳು, ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಅವರ ನಿವಾಸದ ಬಳಿ ಜಮಾಯಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ನಡೆಯಲ್ಲ ಅಂದ್ರೆ ಹಿಂದಿನ ಸಾಬೀತಾಗಿದೆ, ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ಜಲ್ಲಿಕಲ್ಲು ಪುಡಿ ಪುಡಿ ಆಗಿದೆ. ಇದನ್ನ ತಾವುಗಳು ಯಾವುದೇ ವ್ಯಕ್ತಿ ಆದ್ರೂ ಜನರ ಮುಂದೆ ನಿಲ್ಲಲ್ಲ, ಅದನ್ನ ಮನಗಾಣಬೇಕು. ಜನರೇ ಶಕ್ತಿ, ಜನರೇ ಹೋರಾಟ. ಈ ದೃಶ್ಯ ನೋಡಿದ್ರೆ ಎದೆ ಅನ್ನೋದು ಗ್ಯಾರಂಟಿ. ಹಾಸನದಲ್ಲಿ 2 ದಿನಗಳ ಹಿಂದೆ ವಿದ್ಯುತ್ ಕಂಬಕ್ಕೆ ಕಾರೊಂದು ಡಿಕ್ಕಿಯಾಗಿದ್ದ ಪರಿಣಾಮ ಎಲೆಕ್ಟ್ರಿಕ್ ಕಂಬ ಚಿಂದಿಯಾಗಿತ್ತು. ಆದರೆ ಈವರೆಗೂ ಕೂಡ ಚೆಸ್ಕಾಂ ಸಿಬ್ಬಂದಿಗಳು ಇದರ ಕಡೆ ಗಮನ ಹರಿಸೋದೇ ಇರೋದಕ್ಕೆ ಸ್ಥಳೀಯ ನಾಗರಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಕಾರು ಗುದ್ದಿದ ಪರಿಣಾಮದಿಂದಾಗಿ ಕಂಬ ಯಾವಾಗ ಬೀಳುತ್ತೋ ಎಂಬ ಭಯದಲ್ಲಿ ಸ್ಥಳೀಯರಿದ್ದಾರೆ. ಈ ಲೈಟ್ ಕಂಬದಿಂದ ನೂರಾರು ಮನೆಗಳಿಗೆ ವಿದ್ಯುತ್ ಸಂಚಾರವಾಗುತ್ತಿದ್ದು ಆಗಲೋ ಈಗಲೋ
ಬೀಳೋ ಹಾಗಿದೆ. ಆದರೂ ಅದ್ಯಾಕೋ ಗೊತ್ತಿಲ್ಲ, ಇದರ ಬಗ್ಗೆ ಚೆಸ್ಕಾಂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಅಧಿಕಾರಿಗಳ ಈ ಬೇಜವಾಬ್ದಾರಿ ನಡೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಮುರಿದು ಬೀಳೋ ಅಂತಸ್ತಲ್ಲಿದೆ. ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಸಂಬಳ ತಗೊತಾ ಇಲ್ವಾ ಇವರು? ಡಿಪಾರ್ಟ್ಮೆಂಟ್ ಏತಿಕ್ಕಿದೆ. ಇದು ಬಿದ್ದು ರೋಡಿಗೆ ಸತ್ತೋದ್ರೆ ಪರಿಹಾರ ಕೊಡ್ತಾರೆ. ಇವ್ರು ಇದಕ್ಕೋಸ್ಕರನ ಸರ್ಕಾರ ಇರೋದು. ಇದು ಎಲ್ಲಿ ಬಿದ್ದಿದೆ, ಕಂಬ ಮುರಿದೋಗಿದೆ. ಇದ್ರ ಜವಾಬ್ದಾರಿ ಯಾರು ನೋಡ್ಕೋಬೇಕು? ನಾವು ನೋಡಬೇಕಾ? ಇದು KEBR ಇಲ್ವಾ? ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಇದು ಯಾವ ಮಿನಿಸ್ಟ್ರು? ಇವ್ರು ಏನು ಮಾಡೋಕ್ಕೋಸ್ಕರ ಈ ದೇಶ ಆಳ್ತಾ ಇದ್ದಾರೆ? ಇದಕ್ಕೆ ಇವರೆಲ್ಲ ತಗೊಂಡು ಲೂಟಿ ಹೊಡಿಯೋಕ್ಕೆ ಮಾಡಿರೋದು. ಇಂಥ ಹಲ್ಕ ಕೆಲಸನೆಲ್ಲ ಮಾಡೋಬೇಕಾದ್ರೆ ಇವ್ರಿಗೆ ಮರ್ಯಾದೆ ಇಲ್ವ? ಇದು ಹೇಳಬೇಕಾ ಸಾರ್ವಜನಿಕರು? ಕಂಬ ಹೋಗಿ ಮುರಿದು ಕಟ್ಟೆ ಮೇಲೆ ನಿಂತಿದೆ. ಇವ್ರಿಗೆ ಗೌರವ ಇದ್ದರೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಇವ್ರಿಗೆ ಮರ್ಯಾದೆ ಇದ್ದರೆ ಬಂದು ತಕ್ಷಣ ಮಾಡಲಿ. ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಹೇಳಿ ಒಂಚೂರು ಸರಿ. ಶನಿವಾರ ಸುಮಾರು 1:30 ಹೊತ್ತಿನಲ್ಲಿ ಇದು NR ಸರ್ಕಲ್ ಬಂದು ಸುಭಾಷ್ ಸ್ಕ್ವೇರ್ ಸರ್ಕಲ್ ಇಲ್ಲಿ ಬಂದು ಒಂದು ಕಂಬಕ್ಕೆ ಹೊಡೆದಿದ್ದಾರೆ. ಯಾರೋ ಒಬ್ಬರು ಕಾರವರು, ಸ್ವಿಫ್ಟ್ ಕಾರ್ ಅಂತ, ರೆಡ್ ಕಲರ್ ಕಾರು. ಅದರಿಂದ ನಮ್ಮ ಬಿಲ್ಡಿಂಗ್ಗೆ 2 ದಿವಸದಿಂದ ಕರೆಂಟ್ ಇಲ್ಲ. KEB ಅವರು ಅದನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಕಂಬ ಬಿದ್ದು ನಿಂತಿದೆ. ಇದು ಯಾರ ಮೇಲೆ ಬೀಳುತ್ತೋ, ಯಾರಿಗೆ ಬೀಳುತ್ತೋ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಇದು ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಾಗ್ತಾರೆ. ಇದು ಆದಷ್ಟು ಬೇಗ ಸರಿ ಮಾಡಿಸಿ ಅಂತ ಒಂದು ವಿನಂತಿ ನಿಮ್ಮ TV ಅವ್ರ ಕಡೆಯಿಂದ. ಕಳೆದ ಜನವರಿ 30ರಂದು ತೆರೆ ಕಂಡಿರುವ ಪಾರು ಪಾರ್ವತಿ ಸಿನಿಮಾ ಉತ್ತಮ ಪ್ರದರ್ಶನ ಕಾಣುತ್ತಿದ್ದು ಎಲ್ಲರಿಂದ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ನಟಿ ದೀಪಿಕಾ ದಾಸ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಕರ್ನಾಟಕದ ವಿವಿಧೆಡೆ ಮಾತ್ರವಲ್ಲದೆ UK ಐಲ್ಯಾಂಡ್ನಲ್ಲೂ ತೆರೆ ಕಂಡಿದ್ದು ನಮಗೆ ಪ್ಲಸ್ ಆಗಿದೆ ಎಂದರು. ಪ್ರಯಾಣ ಅನೇಕರಿಗೆ ಇಷ್ಟ. ಈ ಮನಸ್ಥಿತಿ ಇಟ್ಟುಕೊಂಡೇ ಸಿನಿಮಾ ಮಾಡಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಜನರು ಬರುತ್ತಿಲ್ಲ. OTT ಮೊಬೈಲ್ನಲ್ಲೂ ಸಿನಿಮಾ ಬರುತ್ತಿದೆ ಎಂದು ಕಾಯುವವರಿದ್ದಾರೆ. ಹಾಗಾಗಿಯೇ ಚಿತ್ರಮಂದಿರಗಳಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಿದೆ ಎಂದರು. ಹಾಗೆ ಇವಾಗ ಎಲ್ಲ ಕಡೆನೂ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ, ಒಳ್ಳೆ ರೇಟಿಂಗ್ ಕೂಡ ಸಿಗ್ತಾ ಇದೆ. ಹಾಗೆ ನಾವು ಬೆಂಗಳೂರಲ್ಲಿ ಥಿಯೇಟರ್ಗಳಿಗೆ ವಿಸಿಟ್ ಮಾಡಿದಾಗ ಕೂಡ ಜನ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ವಿಭಿನ್ನತೆ ಇದೆ ಅಂತ, ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ, ಮತ್ತು ಜನರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಸಿಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ನಮ್ಮ ತಂಡಕ್ಕೆ ತುಂಬ ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ. ನಾವೆಲ್ಲರೂ ತುಂಬ ಖುಷಿಯಾಗಿದ್ವಿ. ನಾವು ಮಾಡಿರುವಂತಹ ಈ ಒಂದು ಕೆಲಸ ಇವತ್ತು ತುಂಬ ಜನರಿಗೆ ರೀಚ್ ಆಗ್ತಾ ಇದೆ. ಆ್ಯಂಡ್ ಕನ್ನಡದಲ್ಲಿ ತುಂಬ ಜನ ನಮಗೆ ಏನು ಹೇಳಿದೆ ಅಂದರೆ, ಕನ್ನಡದಲ್ಲಿ ಇದೊಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಕೂಡ ಸಿಕ್ಕಿದೆ ಅಂತ ನಮಗೆ ಖುಷಿ ಆಗ್ತಾ ಇದೆ. ನಮ್ಮ ಎಂಟೈರ್ ತಂಡ ಪ್ರತಿಯೊಂದು ಜಾಗಕ್ಕೂ ಕೂಡ ಹೋಗಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಇವತ್ತು ನಮಗೊಂದು ಅವಕಾಶ ಇಲ್ಲಿ ಬಂದು ನಿಮ್ಮೆಲ್ಲರನ್ನ ಫೈನ್. ನಾನು ಇದನ್ನೇನು ಹೇಳ್ತೀನಿ ಅಂತಂದರೆ, ನಾವು ಸಿನಿಮಾನ ಥಿಯೇಟ್ರಿಗೋಸ್ಕರನೇ ಮಾಡಿರ್ತೀವಿ. ಅಂದರೆ ಸಿನಿಮಾ ಥಿಯೇಟ್ರಲ್ಲಿ ಕೇಳಿಸ್ಕೊಂಡಾಗ ಈ ಥರ ಸೌಂಡ್ ಬರಬೇಕು, ಈ ಥರ ಎಫೆಕ್ಟ್ ಇರಬೇಕು, ಈ ಥರ ವಿಷುವಲ್ ಇರಬೇಕು ಅಂತ ಮಾಡಿರ್ತೀವಿ. ಮನೇಲಿ ಕುತ್ಕೊಂಡು ನೋಡಿದ್ರೆ ಈ ಒಂದು ಎಫೆಕ್ಟ್ ಅಥವಾ ಈ ಒಂದು ಇಂಪ್ಯಾಕ್ಟ್ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇರೋದು. ಆ್ಯಂಡ್ ಎಸ್ಪೆಷಲಿ ನಮ್ಮ ಸಿನಿಮಾ ಅಂತಲ್ಲ, ಯಾವ ಕನ್ನಡ ಸಿನಿಮಾಗೂ ಮೊದಲು ಥಿಯೇಟರ್ಗಳು ಇಶ್ಯೂ ಆಗುತ್ತೆ. ಅದು ಬಿಟ್ಟರೆ ಏನೋ ಸಿನಿಮಾಗಳನ್ನ ಹಾಕಿದಾಗ ಒಂದು ಕಾಂಪಿಟೇಷನ್ ಇಲ್ಲ ಅಂತಂದು ಬೇರೆ ಭಾಷೆಗಳಿಗೆ ಜಾಸ್ತಿ ಥಿಯೇಟರ್ಗಳನ್ನ ಕೊಡ್ತಾರೆ. ಇನ್ನೊಂದು ಏನಂದರೆ, ಥಿಯೇಟರ್ಗಳಿಗೆ ಬಂದು ನೋಡಿ ಅಂತಂದರೆ ಸ್ವಲ್ಪ ಕಷ್ಟ, ಇಲ್ಲ ಆ ಕೆಲಸ ಈ ಕೆಲಸ ಅಂತ ಅಂತಾರೆ. ಬಟ್ ಒಂದು ಒಳ್ಳೆ ಸಿನಿಮಾ ಅಂತ ನಾವು ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂದ್ಕೊಳ್ಳೋದಾದರೆ, ಸಿನಿಮಾ ನೋಡಿ ಒಬ್ಬರು ಇಬ್ಬರು ಅಥವಾ 10 ಜನ ನೋಡ್ಬಿಟ್ಟು ಚೆನ್ನಾಗಿದೆ ಅಂತಾರಲ್ಲ, ಅದೇ ಗೆದ್ದಂಗೆ ಅನ್ನೋ ಥರ ಈಗ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನಮ್ಮ ಸಿನಿಮಾ ಕೂಡ ಈ ಥರ ಒಂದು ಒಳ್ಳೆ ಪ್ರಶಂಸೆಯನ್ನು ಪಡ್ಕೊಂಡು ಬೆಂಗಳೂರಲ್ಲಿ ನೀವು ಎಷ್ಟೋ ಇದು ಥಿಯೇಟರ್ಗಳಲ್ಲಿ ನೋಡ್ಬೋದು, ಎಷ್ಟೋ ಜನ ಹೋಗಿ ನೋಡಿದ್ದಾರೆ. ಕೆರೆಯಲ್ಲಿ ಈಜಲು ತೆರಳಿ 2 ಯುವಕರು ಮೃತಪಟ್ಟಿರುವ ಘಟನೆ ತಾಲೂಕಿನ ಚನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ರಾಜಸ್ಥಾನ ಮೂಲದ ಯಶವಂತ್ ಸಿಂಗ್ ಅಲಿಯಾಸ್ ಗಣೇಶ್, ರೋಹಿತ್ ಮೃತ ದುರ್ದೈವಿಗಳು. ಸ್ನೇಹಿತರಾದ ಇಬ್ಬರು ಅಲ್ಲಿಂದ ಜೊತೆಯಲ್ಲೇ ಆಗಮಿಸಿ ಇಲ್ಲಿ ವೆಲ್ಡಿಂಗ್ ಕೆಲಸ ಮಾಡಿಕೊಂಡಿದ್ರು. ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಮಧ್ಯಾಹ್ನದವರೆಗೂ ಕೆಲಸ ಮುಗಿಸಿ ಬಿಸಿಲು ಇದ್ದಿದ್ದರಿಂದ ಈಜಲು ಚನ್ನಾಪುರ ಕೆರೆಗೆ ಹೋಗಿದ್ರು. ಇಬ್ಬರಿಗೂ ಈಜು ಚೆನ್ನಾಗಿಯೇ ಗೊತ್ತಿತ್ತು. ಮೊದಲು ಕೆರೆಗೆ ಇಳಿದ ರೋಹಿತ್ ಈಜುವ ವೇಳೆ ಕೆರೆಯ ಗಿಡಗಂಟಿಗಳ ನಡುವೆ ಸಿಲುಕಿದ್ದಾನೆ. ಮೇಲೆ ಬರಲಾಗದೆ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡಿದ್ದಾನೆ. ಗೆಳೆಯನ ಕೂಗನ್ನು ಕೇಳಿ ತಕ್ಷಣ ಕೆರೆಗೆ ಜಿಗಿದ ಗಣೇಶ್ ಕೂಡ ಕೆಸರು ಹಾಗೂ ಬಳ್ಳಿಗಳ ನಡುವೆ ಸಿಲುಕಿದ ಮೇಲೆ ಬರಲು ಏನೆಲ್ಲಾ ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಇಬ್ಬರು ಗೆಳೆಯರು ಜೊತೆಯಾಗಿಯೇ ಜಲ ಸಮಾಧಿಯಾದರು. ಪಟ್ಟಣದ ಮಳಲಿ ಸಮೀಪ 2 ದಿನಗಳ ಕಾಲ ಮುಸ್ಲಿಮರಿಂದ ಬೃಹತ್ ಜಿಲ್ಲಾ ಮಟ್ಟದ ಇಸ್ತಿಮಾ ಧರ್ಮ ಸಮ್ಮೇಳನ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಸಮಾರೋಪಗೊಂಡಿತು. ಪಟ್ಟಣದ ಮಳಲಿ ಸಮೀಪದ ಖಾಸಗಿ ವ್ಯಕ್ತಿಯೋರ್ವರ ಜಾಗದಲ್ಲಿ ಶನಿವಾರ ಹಾಗೂ ಭಾನುವಾರ 2 ದಿನಗಳ ಕಾಲ ಮುಸ್ಲಿಮರ ಬೃಹತ್ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾದ್ದರಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮುಸ್ಲಿಮರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸುಮಾರು 35,000 ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. 2 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ ಗುರುಗಳು ಭಾಗಿಯಾಗಿದ್ರು. ಮುಸ್ಲಿಮರು ಯಾವ ರೀತಿ ಇರಬೇಕು, ಧರ್ಮದಾಚರಣೆ ಹೇಗೆ ಮಾಡಬೇಕು, ಇತರ ಧರ್ಮೀಯರ ಜೊತೆ
ಹೇಗಿರಬೇಕು, ಗಾಂಜಾ, ಮದ್ಯಪಾನ, ಧೂಮಪಾನದಂತಹ ದುಶ್ಚಟಗಳಿಂದ ಹೇಗೆ ನಿಯಂತ್ರಣ ಸಾಧಿಸಬೇಕು ಸೇರಿದಂತೆ ಇನ್ನೂ ಹಲವಾರು ವಿಷಯಗಳ ಕುರಿತು ಪ್ರವಚನ ನೀಡಲಾಯಿತು. ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ಒಂದು ಐತಿಹಾಸಿಕವಾದಂತಹ ಪಾವಿತ್ರತೆಗೆ ಸಂಕೇತವಾದಂತಹ ಒಂದು ನಮ್ಮ ಮುಸಲ್ಮಾನ್ ಬಾಂಧವರು ಇಜ್ತೆಮಾ ನಡೀತಾ ಇದೆ. ಖಂಡಿತವಾಗಿಯೂ ಅದ್ಭುತವಾಗಿ ಮಾಡಿದ್ದಾರೆ. ಸುಮಾರು ಒಂದು 50,000 ಹೆಚ್ಚು ಜನ ಬಂದಿದ್ದಾರೆ. ಅದ್ಭುತವಾಗಿ ಊಟ ತಿಂಡಿ ಇರ್ಬೋದು, ವಸತಿ ಇರ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಪ್ರಶಂಸೆ ಅಂತ ಹೇಳಿದ್ರೆ ಎಲ್ಲ ಬಾಂಧವರು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಪಡುವ ವಿಷಯ, ಹೆಮ್ಮೆ ಪಡುವ ವಿಷಯ. ಇದೇ ರೀತಿ ಎಲ್ಲ ಸಮಾಜದಲ್ಲೂ ಒಂದು ಒಗ್ಗಟ್ಟಿರಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ದೇಶದ ನಾಡಿನ ಒಂದು ಶಾಂತಿಗೆ ಇವತ್ತು ಇವರು ಭಕ್ತಿಪೂರ್ವಕವಾಗಿ ನಮಾಜ್ ಮಾಡಿದ್ದಾರೆ. ಅದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಒಂದು ಭಾವ ಏನದು ಹೇಳ್ತಾರಲ್ಲ, ಒಂದು ಸಾಮರಸ್ಯ ಸಂಕೇತ ಅಂತಲೇ ಹೇಳ್ಬೋದು. ನಮ್ಮ ಮುಸಲ್ಮಾನ್ ಬಂದವರು ಇವತ್ತು ಏನು ಇಜ್ತೆಮಾದಲ್ಲಿ ದೇಶಾದ್ಯಂತ ಪ್ರಪಂಚಕ್ಕೆ ಶಾಂತಿ ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಖಂಡಿತವಾಗಿಯೂ ನಾವು ಹೆಮ್ಮೆ ಪಡುವಂಥ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮ ನಡೆಯುತ್ತಾ ಭಗವಂತ ಇನ್ಶಾಅಲ್ಲಿ ನಾನು ಕೇಳ್ಕೊಳ್ತೀನಿ. ನಾಡಿನ ಜನರಿಗೆ ನಾನು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವಂತಹ ಪಂಚ ಗ್ಯಾರಂಟಿ ಯೋಜನೆ ಲಾಭವನ್ನ 95% ಫಲಾನುಭವಿಗಳಿಗೆ ತಲುಪುತ್ತಿದೆ ಎಂದು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಮುರಳಿ ಮೋಹನ್ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಡಜನರ ಕಲ್ಯಾಣಕ್ಕಾಗಿ ಸರ್ಕಾರ ಜಾರಿ ಮಾಡಿರುವ ಗ್ಯಾರಂಟಿ ಯೋಜನೆಗಳು ಎಲ್ಲ ಅರ್ಹ ಫಲಾನುಭವಿಗಳಿಗೆ ದೊರೆಯಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ನೋಂದಣಿ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮುಗಿಸಬೇಕು ಎಂದು ಹೇಳಿದರು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ಮಾಡೋಣ. ಯಾವುದೇ ಫಲಾನುಭವಿ ಯೋಜನೆಯಿಂದ ಹೊರಗೆ ಉಳಿಯದಂತೆ ಅಧಿಕಾರಿಗಳು ಜಾಗೃತಿ ವಹಿಸಬೇಕು. ನಿರ್ದೇಶಕರು ಹಾಗೂ ಸದಸ್ಯರು ನಿಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಬೇಕು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳನ್ನು ತಾಲೂಕಿನಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡರೆ ಮಾತ್ರ ಸರ್ಕಾರ ತಂದಿರುವ ಈ ಯೋಜನೆಯು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿಂದ ಯಾರ್ಯಾರಿಗೆ 2,000 ಬರ್ತಿಲ್ಲ ಅವೆಲ್ಲ ಕೂಡ ನಾವು ಈಗಾಗಲೇ ಪಂಚಾಯತಿ ವೈಸ್ ಪಟ್ಟಿ ಕೂಡ ಕೇಳಿದ್ದೀವಿ. ಅಧಿಕಾರಿಗಳ ಜೊತೆಲಿ ನಮ್ಮ ಡೈರೆಕ್ಟರ್ಗಳು ಏನಿದ್ದಾರೆ, ನಾವೇನಿದ್ದೀವಿ, ನಾವು ಕೂಡ ಅವ್ರ ಜೊತೆ ಕೂಡಿ ಅವ್ರು ಯಾರಿಗೆ 2,000 ಬರ್ತಿಲ್ಲ ಇವ್ರಿಗೆಲ್ಲ ಮಾಡೋದು ಅಂತ ತೀರ್ಮಾನ ತಗೊಂಡಿದೆ. ಮತ್ತೆ ಯಾರಿಗೆ ಈಗ ನಾವು ಫುಡ್ಡು ಕೊಡ್ತಾ ಇದ್ದೀವಿ ಅವ್ರಿಗೂ ಸಹ 5 kg ಹಣ ಕೊಡ್ತಾ ಇದ್ದೀವಿ. ಅವರು ಒಂದಷ್ಟು ಜನಕ್ಕೆ ಹಣ ತಗೊಂಡಿಲ್ಲ. ಸೊ ಯಾಕೆಂದ್ರೆ ಅವರು ಊರಲ್ಲಿ ವಾಸ ಇರೋದಿಲ್ಲ, ಅವರು ರೇಷನ್ ತಗೊಂಡಿಲ್ಲ, ಹಂಗಾಗಿ ಅದು ಕೂಡ ಪೆಂಡಿಂಗ್ ಇದೆ. ಸೊ 5 ಗ್ಯಾರಂಟಿಗಳ ಸಲುವಾಗಿ ಏನೇನು ಚರ್ಚೆಗಳಬೇಕು ಇವೆಲ್ಲ ಕೂಡ ಚರ್ಚೆ ಆಗಿದೆ. ಇವೆಲ್ಲ ಕೂಡ ನಮ್ಮ ತಾಲೂಕಿನಲ್ಲಿ 90% ಫಲಾನುಭವಿಗಳು ಉಚಿತವಾಗಿ ಉಚಿತವಾಗಿ 2,000 ತೆಗೆದುಕೊಳ್ಳೋದಾಗ್ಬೋದು, ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡುವಂಥದ್ದಾಗ್ಬೋದು, ಮತ್ತೆ ಯೂನಿಟಿ ಆಗ್ಬೋದು, ಮತ್ತೆ ರೇಷನ್ ತಗೊಳ್ಳೋದಾಗ್ಬೋದು, ಇವೆಲ್ಲ ಕೂಡ ಸೂಕ್ತವಾಗಿ ನಡೀತಿದೆ. ಸೊ ಸಣ್ಣ ಪುಟ್ಟ ಲೋಪದೋಷಗಳು ಏನವರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ವಿಚಾರ, ಸಿಎಂಗೆ ಕೈಕೊಟ್ಟ ಆರೋಗ್ಯ. ಸಿದ್ದರಾಮಯ್ಯ ಕರಡು ಬಿಲ್ ಅಂತಿಮ ಮಾಡಿದ ಮೇಲೆಯೇ ಸುಗ್ರೀವಾಜ್ಞೆ ಜಾರಿ ಎಂದ ಪರಮೇಶ್ವರ್. ರಥಸಪ್ತಮಿ ಪ್ರಯುಕ್ತ ಹಾಸನದಲ್ಲಿ ನಡೆಯಲಿದೆ ಸೂರ್ಯ ನಮಸ್ಕಾರ. 108 ಸೂರ್ಯ ಮಂತ್ರಗಳೊಂದಿಗೆ ಜರುಗಲಿರುವ ಕಾರ್ಯಕ್ರಮ, ಸಾರ್ವಜನಿಕರಿಗೂ ಭಾಗವಹಿಸಲು ಅವಕಾಶ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ ಡಾಲು ರವಿ, ಸೋತು ಮುಗ್ಗರಿಸಿದ ಶಾಸಕ ಎಚ್.ಡಿ. ಮಂಜು, ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.